my love and affection to everybody who has lost family members. And I want everybody to know that the whole nation is standing together as one. The united opposition condemned this action and said that we are there to support whatever action the government wants to take. That some people are attacking my brothers and sisters from Kashmir and the rest of the country. And I think it's very important that all of us stand together, stand united, and fight this nasty action that has been taken. 27 ಪ್ರವಾಸಿಗರನ್ನ ಬಲಿ ಪಡೆದ ಪಹಲ್ಗಾಮ್ ದಾಳಿ ನಂತರ ಆ ಪ್ರದೇಶದಲ್ಲಿ ಯೋಧರು ಯಾಕಿರಲಿಲ್ಲ, ಅಲ್ಲಿ ಭದ್ರತಾ ಪಡೆಯನ್ನ ಯಾಕೆ ನಿಯೋಜನೆ ಮಾಡಿರಲಿಲ್ಲ ಅನ್ನೋದೇ ಅನೇಕರ ಪ್ರಶ್ನೆಯಾಗಿತ್ತು. ವಿರೋಧ ಪಕ್ಷ ಕೂಡ ಸರ್ವಪಕ್ಷಗಳ ಸಭೆಯಲ್ಲಿ ಇದೇ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಿದ್ವು. ವಿರೋಧ ಪಕ್ಷ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಇದ್ರ ಬಗ್ಗೆ ಒಂದು ಕನ್ಫ್ಯೂಷನ್ಸ್ ಇತ್ತು, ಪ್ರಶ್ನೆ ಮನಸ್ಸಲ್ಲಿದ್ದೇ ಇತ್ತು. ಯಾಕಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಅಂತ, ಭದ್ರತಾ ವೈಫಲ್ಯ ಯಾಕಾಯಿತು, ಅಂತಹ ಪ್ರದೇಶದಲ್ಲಿ ಸೇನೆಯನ್ನ ಯಾಕೆ ನಿಯೋಜನೆ ಮಾಡಿರಲಿಲ್ಲ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರು. ಈಗ ಈ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ. ಗುರುವಾರ ಸಂಜೆ ನಡೆದ ಸರ್ವಪಕ್ಷ ಸಭೆಯಲ್ಲಿ 27 ನಾಗರಿಕರ ಸಾವಿಗೆ ಕಾರಣರಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಗುರುವಾರ ನಡೆದ ಸರ್ವಪಕ್ಷ ಸಭೆಯಲ್ಲಿ 26 ನಾಗರಿಕರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಪ್ರತಿಪಕ್ಷಗಳು ಕೇಂದ್ರದ ವಿರುದ್ಧ ತುಂಬಾ ಕಠಿಣ ಪ್ರಶ್ನೆಗಳನ್ನೇ ಕೇಳಿದ್ವು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಕರೆದಿದ್ದ ಈ ಸಭೆಯಲ್ಲಿ ಸೇರಿದ ಸರ್ವಪಕ್ಷಗಳ ನಾಯಕರು ಬೈಸರನ್ ಪ್ರದೇಶದಲ್ಲಿ ಭದ್ರತಾ ಪಡೆಯ ಅನುಪಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೊದಲಿಗೆ ಈ ಪ್ರಶ್ನೆ ಕೇಳಿದ್ದು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಸೇರಿದ ಹಾಗೆ ಅನೇಕರು ಇದೇ ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಉತ್ತರ ಕೊಟ್ಟಿರೋ ಕೇಂದ್ರ ಸರ್ಕಾರ, ಜೂನ್ನಲ್ಲಿ ಶುರುವಾಗುವ ವಾರ್ಷಿಕ ಅಮರನಾಥ್ ಯಾತ್ರೆಗೆ ಮುಂಚಿತವಾಗಿ ಬೈಸರನ್ ಪ್ರದೇಶವನ್ನ ವಾಡಿಕೆಯಂತೆ ಭದ್ರಪಡಿಸಲಾಗುತ್ತೆ. ಆಗ ಆ ಮಾರ್ಗವನ್ನು ಅಧಿಕೃತವಾಗಿ ತೆರೆಯಲಾಗುತ್ತೆ ಮತ್ತು ಅಮರನಾಥ ದೇಗುಲಕ್ಕೆ ಹೋಗುವ ಮಾರ್ಗದಲ್ಲಿ ಈ ಬೈಸರನ್ ಪ್ರದೇಶ ಇದ್ದು, ಇಲ್ಲಿ ವಿಶ್ರಾಂತಿ ಪಡೆಯೋ ಯಾತ್ರಾರ್ಥಿಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಭದ್ರತಾ ಪಡೆಗಳನ್ನ ಆ ಸಂದರ್ಭದಲ್ಲಿ ಅಲ್ಲಿ ನಿಯೋಜಿಸಲಾಗುತ್ತೆ. ಆದರೆ ಜಮ್ಮು ಕಾಶ್ಮೀರದ ಸ್ಥಳೀಯ ಪ್ರವಾಸ ನಿರ್ವಾಹಕರು ಏಪ್ರಿಲ್ 20ರಿಂದಾನೇ ಈ ಪ್ರದೇಶಕ್ಕೆ ಬೇರೆ ಕಡೆಯಿಂದ ಪ್ರವಾಸಿಗರನ್ನ ಕರೆದೊಯ್ಯುವುದಕ್ಕೆ ಶುರು ಮಾಡಿದ್ರು. ಅಂದರೆ ಅಮರನಾಥ ಯಾತ್ರಾ ಋತುವಿಗೆ ಭದ್ರತೆಯನ್ನು ಸಜ್ಜುಗೊಳಿಸುವುದಕ್ಕೂ ಮುಂಚೆನೆ ಪ್ರವಾಸಿ ಏಜೆನ್ಸಿಗಳು ಇಲ್ಲಿಗೆ ಪ್ರವಾಸಿಗರನ್ನ ಕರೆದೊಯ್ಯುವುದಕ್ಕೆ ಶುರು ಮಾಡಿದ್ರು. ಆದರೆ ಇದ್ರ ಬಗ್ಗೆ ಪ್ರವಾಸಿ ಏಜೆನ್ಸಿಗಳು ಸ್ಥಳೀಯ ಆಡಳಿತಕ್ಕೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ಹೀಗಾಗಿ ಯಾವುದೇ ಭದ್ರತಾ ಪಡೆಗಳನ್ನ ಅಲ್ಲಿ ನಿಯೋಜಿಸಲಾಗಿರಲಿಲ್ಲ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಹಾಗೇನೆ ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿ ನೀರು ಹಂಚಿಕೆ ಬಗ್ಗೆ ಕೂಡ ಸರ್ವಪಕ್ಷದ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಭಾರತದಲ್ಲಿ ನೀರು ಸಂಗ್ರಹಣಾ ಸಾಮರ್ಥ್ಯದ ಕೊರತೆ ಇದ್ರೆ ಕೇಂದ್ರ ಸಿಂಧೂ ನದಿ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿದ್ದಾದ್ರೂ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಿರೋ ಸರ್ಕಾರಿ ಅಧಿಕಾರಿಗಳು, ಈ ಕ್ರಮ ತಕ್ಷಣ ಫಲಿತಾಂಶಗಳ ಬಗ್ಗೆ ಅಲ್ಲ, ಬದಲಿಗೆ ಸಾಂಕೇತಿಕ ಮತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಒಂದು ಕಾರ್ಯತಂತ್ರದ ಸೂಚನೆ ಅಂತ ಹೇಳಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳೋ ಸರ್ಕಾರದ ಉದ್ದೇಶವನ್ನು ತೋರಿಸೋದಕ್ಕೆ ಈ ಒಪ್ಪಂದವನ್ನು ಸ್ಥಗಿತಗೊಳಿಸಲಾಗಿದೆ. ಬಲವಾದ ಸಂದೇಶವನ್ನು ನೀಡೋದಕ್ಕೆ ಇದನ್ನು ಮಾಡಲಾಗಿದೆ. ಈ ನಿರ್ಧಾರ ಭವಿಷ್ಯದಲ್ಲಿ ಸರ್ಕಾರದ ನಿಲುವು ಏನು ಅನ್ನೋದನ್ನು ಕೂಡ ಹೇಳುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಸ್ತುತ ದೇಶದ ಭದ್ರತಾ ಸನ್ನಿವೇಶದ ಅವಲೋಕನದೊಂದಿಗೆ ಈ ಸಭೆಯನ್ನು ಶುರು ಮಾಡಿದ್ರು. ಗುಪ್ತಚರ ಬ್ಯೂರೋದ ನಿರ್ದೇಶಕ ತಪನ್ ದೇಕಾ ಅವರು ಪಹಲ್ಗಾಮ್ ದಾಳಿ ನಂತರದ ಕ್ರಮಗಳು, ಗುಪ್ತಚರ ಮಾಹಿತಿಗಳು ಮತ್ತು ಘಟನೆ ನಂತರ ತೆಗೆದುಕೊಂಡ ಕ್ರಮಗಳನ್ನು ಒಳಗೊಂಡ ಪ್ರಸ್ತುತಿಯನ್ನ ಸರ್ವಪಕ್ಷ ಸಭೆಯಲ್ಲಿ ಕೊಟ್ಟಿದ್ದಾರೆ. राजनाथ सिंह जी ने प्रिसाइड किया, अमित शाह जी भी यहाँ थे, हमने सब लोगों ने मिलके जो पहलगाम में इंसिडेंट हुआ है उसको सभी लोगों ने कंडम किया. ऑल पार्टी इरेस्पेक्टिव ऑफ ये वो ऐसा करे. और दूसरी चीज़ हमने ये कहा कि कश्मीर में शांति रखने के लिए वो अच्छा प्रयास करे और वहाँ पर शांति रखना ज़रूरी है. ये बात उनके सामने हमने रखा और उन्होंने ये कहा कि सभी एक्शन ले रहे हैं. राहुल जी कश्मीर जा रहे हैं. राहुल जी कश्मीर जा रहे हैं. खड़गे जी सिक्योरिटी लैब्स की बात करी आपने. राहुल जी बोलिए. यूनिफॉर्मली कंडेम किया है, सबने सपोर्ट दिया ऑपोजिशन ने सरकार को, कोई भी एक्शन. मैंने ये कहा है कि यूनाइटेड नेशन सिक्योरिटी काउंसिल का रेजोल्यूशन है 1373, उसमें ये ख़ास तौर से कहा गया कि कोई स्टेट
क्रिमिनलाइजेशन को फाइनेंस ना करे और किसी भी तरीके से टेररिज्म को सपोर्ट ना करे, सेफ हेवन ना दे, तो पाकिस्तान बरसों से इस रेजोल्यूशन 1373 का वायलेशन कर रहा है। दूसरा, अगर आप यूनाइटेड नेशन का आर्टिकल 51 पढ़ेंगे, ये हम किसी स्टेट को दूसरे स्टेट के खिलाफ सेल्फ डिफेंस में एक्शन लेने का इख्तियार देता है और उसमें एक वर्ड है बेलिजेंट रिप्राइजल्स, इसको हम इस्तेमाल करना चाहिए, मैंने कहा। और तीसरा ये कि हमारे संविधान में आर्टिकल 355 है जो ये कहता है कि यूनियन पर एक ड्यूटी है एक्सटर्नल एग्रेशन से स्टेट्स को बचाने के लिए। तो ये तीनों चीज़ें हैं सरकार के सामने और वो जो मुनासिब समझते हैं इन टेररिस्ट ग्रुप के खिलाफ, जिस देश में टेररिस्ट ग्रुप को पनाह दी जा रही है, मदद दी जा रही है, उनको ताकत दी जा रही है, उन पर एक्शन ले सकते हैं। Presented its views in the all-party meeting. The statement that was given to me by our Honorable Party President was the Biju Janata Dal and our Honorable Party President Shri Naveen Patnaik ji convey deep sorrow, condolences and solidarity with the families affected by the Pahalgam terror attack. We condemn this inhuman and cowardly act in the strongest possible terms. We urge the government to take all necessary steps to ensure that the perpetrators of this gruesome attack are brought to justice. Biju Janata Dal reaffirms its full cooperation and support with the government in all its efforts concerning the national security of the nation. That was it that we have shared on the floor of the meeting. Did you also raise any apprehension on the security lapse or anything which has happened? You see, before us, several members had mentioned about it, but this was the primary objective that the Biju Janata Dal had. And of course, the Honorable Government has taken it into advisement. But the overall consensus that has come out of this meeting is that all the political parties are together on this matter, and we support the government fully in whatever actions it wants to take to bring the perpetrators to justice. आज सर्वदलीय बैठक में सभी राजनीतिक दलों ने एक स्वर में ये मांग की कि इस आतंकवादी घटना के खिलाफ सरकार सख्त से सख्त कार्रवाई करे। आतंकवादियों को नेस्तानाबूद किया जाए, उनके कैंप्स को नेस्तानाबूद किया जाए, जहां से भी उनका ऑपरेशन चल रहा है उनके खिलाफ कार्रवाई की जाए। और बाकी और बहुत सारे बिंदु उठाए गए कि किस प्रकार से इसमें खुफिया एजेंसी की फेल्योर रही, किस प्रकार से इसमें सुरक्षा एजेंसियों की कमी रही और कैसे इतनी बड़ी संख्या में लोग उस इलाके में चले गए और ना तो वहां पे पुलिस को जानकारी थी, ना सेना को जानकारी थी। तो ये तमाम विषय उठाए गए। हम सबकी एक ही मांग है, पूरे देश की एक ही मांग है, आतंकवादियों को बर्बाद किया जाए, उनको उसी भाषा में जवाब दिया जाए जैसी दरिंदगी और हैवानियत उन्होंने दिखाई है। मासूम और निहत्थे लोगों की जान उन्होंने ली है।